this video, I am going to explain you about important concepts on C language. Before going to the definition of C language, first we shall discuss what is language. Language in general, language means it is a communication between two or more peoples. ಅಂದರೆ ನಾವು ಜನರಲ್ ಆಗಿ ಲ್ಯಾಂಗ್ವೇಜ್ ಅನ್ನನ್ನು ಏನಂತ ಕರಿತೀವಿ, ವ್ಯಕ್ತಿಗಳ ನಡುವೆ ನಡೆಯುವ ಸಂಭಾಷಣೆಗೆ ಭಾಷೆ ಅಂತ ಕರಿತೀವಿ ಲ್ಯಾಂಗ್ವೇಜ್ ಅಂತ. ಅದೇ ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಇಟ್ ಈಸ್ ಆ್ಯನ್ ಇಂಟರಾಕ್ಷನ್ ಬಿಟ್ವೀನ್ ಯೂಸರ್ ಅಂಡ್ ದ ಕಂಪ್ಯೂಟರ್ ಸಿಸ್ಟಮ್. ಕಂಪ್ಯೂಟರ್ ಸಿಸ್ಟಮು ಮತ್ತು ಯೂಸರ್ ನಡುವೆ ನಡೀತಲ್ಲ ಅಂಥ ಇಂಟರಾಕ್ಷನ್ಗೆ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದಾವೆ. ಅದರಲ್ಲಿ ನಿಮಗೆ ಅಂದರೆ ಇವತ್ತು ಈ ವಿಡಿಯೋದಲ್ಲಿ ಸಿ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಾ ಇದ್ದೀನಿ. ಫಸ್ಟು ಡೆಫಿನಿಷನ್ ಆಫ್ ಸಿ ಲ್ಯಾಂಗ್ವೇಜ್. ಸಿ ಈಸ್ ಎ ಜನರಲ್ ಪರ್ಪಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಜನರಲ್ ಪರ್ಪಸ್ ಅಂದರೆ ನಮಗೆ ಲ್ಯಾಂಗ್ವೇಜಸ್ಸಲ್ಲಿ ಜನರಲ್ ಪರ್ಪಸ್ ಲ್ಯಾಂಗ್ವೇಜ್ ಮತ್ತು ಸ್ಪೆಸಿಫಿಕ್ ಪರ್ಪಸ್ ಲ್ಯಾಂಗ್ವೇಜ್ ಅಂತ ಇದಾವೆ. ಜನರಲ್ ಪರ್ಪಸ್ ಅಂದರೆ ಓವರಾಲ್ ಆಗಿ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ, ಅವನ್ನ ನಾವು ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದೇ ಥರ ಸ್ಪೆಸಿಫಿಕ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬರ್ತವೆ, ಅಥವಾ ಸೈಂಟಿಫಿಕ್ ಅಂತ ಕರಿತೀವಿ. ಅಂದರೆ ಸ್ಪೆಸಿಫಿಕ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಮಿಲಿಟ್ರಿಗೆ ಯಾವ್ದು ಬೇಕೋ ಅದೇ ಲ್ಯಾಂಗ್ವೇಜ್ ಮಾತ್ರ ಯೂಸ್ ಮಾಡ್ತೀವಿ, ಅವನ್ನು ನಾವೇನಂತ ಕರಿತೀವಿ, ಸೈಂಟಿಫಿಕ್ ಪರ್ಪಸ್ ಅಂತ ಕರಿತೀವಿ. ಅದೇ ಥರ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಸಿ ಲ್ಯಾಂಗ್ವೇಜ್ನ. ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಆಲ್ರೆಡಿ ನಿಮಗೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಮತ್ತು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತೇಳಿ ಗೊತ್ತಿದ್ದಾವೆ. ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ಗೆ ನಾವು ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್, ಯೂಸರ್ಗೆ ಯಾವುದು ಅಂಡರ್ಸ್ಟ್ಯಾಂಡ್ ಆಗುತ್ತೋ ಅದನ್ನು ನಾವೇನಂತ ಕರಿತೀವಿ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದು ಯಾವುದರಿಂದ ಬರೆದಿರ್ತೀವಿ, ಸಿಂಪಲ್ ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ಸಿಂದ ಬರೆದಿರ್ತೀವಿ. ಹಾಗಾಗಿ ಇದನ್ನು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಫಸ್ಟ್ ಡೆಫಿನೇಷನಲ್ಲಿ ಸಿ ಈಸ್ ಎ ಜನರಲ್ ಪರ್ಪಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪ್ಡ್ ಬೈ ಡೆನ್ನಿಸ್ ಎಂ ರಿಚಿ ಇನ್ ದ ಇಯರ್ 1972 ಅಟ್ AT&T ಬೆಲ್ ಲ್ಯಾಬೊರೇಟರಿ USA. AT&T ಬೆಲ್ ಲ್ಯಾಬೊರೇಟರಿನಲ್ಲಿ 1972ನಲ್ಲಿ ಡೆನ್ನಿಸ್ ಎಂ ರಿಚಿ ಅನ್ನೋನು ಏನು ಮಾಡ್ದ, ಸಿ ಲ್ಯಾಂಗ್ವೇಜ್ನ ಡೆವಲಪ್ ಮಾಡ್ದ. ನೆಕ್ಸ್ಟು ಹಿಸ್ಟ್ರಿ ಆಫ್ ಸಿ ಲ್ಯಾಂಗ್ವೇಜ್. ಹಿಸ್ಟ್ರಿ ಆಫ್ ಸಿ ಲ್ಯಾಂಗ್ವೇಜಲ್ಲಿ ನಾವೇನು ನೋಡ್ತೀವಿ ಅಂದರೆ ಸಿ ಲ್ಯಾಂಗ್ವೇಜ್ ಬರೋಕ್ಕಿಂತ ಮುಂಚೆ ಮೊದಲು ಯಾವ ಲ್ಯಾಂಗ್ವೇಜಸ್ ಇದ್ವು ಅಂತ. ಬಿಫೋರ್ ಸಿ ದೇರ್ ಆರ್ ಟೂ ಲ್ಯಾಂಗ್ವೇಜಸ್, BCPL ಆ್ಯಂಡ್ P ಲ್ಯಾಂಗ್ವೇಜ್. BCPL ಮೀನ್ಸ್ ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪ್ಡ್ ಬೈ ಮಾರ್ಟಿನ್ ರಿಚರ್ಡ್ಸ್ ಇನ್ ದ ಇಯರ್ 1968 ಆ್ಯಂಡ್ P ಲ್ಯಾಂಗ್ವೇಜ್ ವಾಸ್ ಡೆವಲಪ್ಡ್ ಬೈ ಕೆನ್ ಥಾಮ್ಸನ್ ಇನ್ ದ ಇಯರ್ 1970. ಇದು ಏನಿದು ನಿಮಗೆ ಹಿಸ್ಟ್ರಿ ಆಫ್ ಸಿ ಲ್ಯಾಂಗ್ವೇಜ್ ಡೆಫಿನೇಷನ್ನು ಮತ್ತು ಹಿಸ್ಟ್ರಿ ಆಫ್ ಸಿ ಲ್ಯಾಂಗ್ವೇಜ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಫೀಚರ್ಸ್ ಆಫ್ ಸಿ ಲ್ಯಾಂಗ್ವೇಜ್. ಫೀಚರ್ಸ್ ಆಫ್ ಸಿ ಲ್ಯಾಂಗ್ವೇಜಲ್ಲಿ ದೇರ್ ಆರ್ ಮೆನಿ ಟೈಪ್ಸ್, ಡಿಫ್ರೆಂಟ್ ಟೈಪ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ನು ಇಟ್ ಈಸ್ ಎ ಸಿಂಪಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸಿಂಪಲ್ ಲ್ಯಾಂಗ್ವೇಜ್ ಅಂತ ಯಾಕೆ ಕರಿತೀವಿ ಅಂದರೆ ಇಟ್ ಈಸ್ ರಿಟನ್ ಇನ್ ಸಿಂಪಲ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷ್ನಲ್ಲಿ ಬರೆದಿರೋದ್ರಿಂದ ಇದನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದಕ್ಕೆ ನಾವೇನಂತ ಕರಿತೀವಿ, ಸಿ ಪ್ರೋಗ್ರಾಮ್ ಕ್ಯಾನ್ ಬಿ ರಿಟನ್ ಇನ್ ಸಿಂಪಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೊ ದಟ್ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಇದು ನಮಗೆ ಫಸ್ಟ್ ಫೀಚರು. ಸೆಕೆಂಡ್ ಫೀಚರು ಪ್ಲ್ಯಾಟ್ಫಾರ್ಮ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್. ಎ ಲ್ಯಾಂಗ್ವೇಜ್ ಈಸ್ ಸೆಡ್ ಟು ಬಿ ಪ್ಲ್ಯಾಟ್ಫಾರ್ಮ್ ಡಿಪೆಂಡೆಂಟ್ ವೆನೆವರ್ ದ ಪ್ರೋಗ್ರಾಮ್ ಈಸ್ ಎಕ್ಸಿಕ್ಯೂಟ್ ಇನ್ ದ ಸೇಮ್ ಆಪರೇಟಿಂಗ್ ಸಿಸ್ಟಮ್ ವೇರ್ ದಟ್ ವಾಸ್ ಡೆವಲಪ್ಡ್ ಅಂಡ್ ಕಂಪೈಲ್ಡ್ ಬಟ್ ನಾಟ್ ರನ್ ಆ್ಯಂಡ್ ಎಕ್ಸಿಕ್ಯೂಟ್ ಆನ್ ದ ಅನದರ್ ಆಪ್ರೇಟಿಂಗ್ ಸಿಸ್ಟಮ್. ಅಂದರೆ ನಮಗೆ ಆಲ್ರೆಡಿ ಗೊತ್ತಿದ್ದಾವೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಅದಾವೆ. ಒಂದು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರೆದು ಇನ್ನೊಂದು ಆಪ್ರೇಟಿಂಗ್ ಸಿಸ್ಟಮಲ್ಲಿ ನಾವು ಅದನ್ನು ಕಂಪೈಲ್ ಮಾಡಿ ರನ್ ಮಾಡೋಕ್ಕೆ ಬರಲ್ಲ. ಅಂಥವನ್ನ ನಾವು ಎಂತ ಕರಿತೀವಿ, ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಾವ ಆಪ್ರೇಟಿಂಗ್ ಸಿಸ್ಟಮಲ್ಲಿ ನಾವು ಪ್ರೋಗ್ರಾಮ್ ಬರೆದಿರ್ತೀವೋ ಅಲ್ಲೇ ಕಂಪೈಲ್ ಮಾಡಿ ಅಲ್ಲೇ ಎಕ್ಸಿಕ್ಯೂಟ್ ಮಾಡಬೇಕು. ಅದೇನದು ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಒನ್ ಈಸ್ ಪೋರ್ಟಬಿಲಿಟಿ. Portability means it is the concept of carrying the instructions from one system to another system. ನಾವು ಈಸಿಯಾಗಿ ಇನ್ಸ್ಟ್ರಕ್ಷನ್ನ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ಕ್ಯಾರಿ ಮಾಡ್ಬೋದು. ಅದನ್ನ ನಾವೇಂತ ಕರಿತೀವಿ,
ಪೋರ್ಟೆಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟು ಫೋರ್ತ್ ಒನ್ ಈಸ್ ಪವರ್ಫುಲ್ ಲ್ಯಾಂಗ್ವೇಜ್. ಪವರ್ಫುಲ್ ಅಂತ ಯಾಕೆ ಕರಿತೀವಿ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ವೈಡ್ ವೆರೈಟಿ ಆಫ್ ಡಾಟಾ ಟೈಪ್ಸ್, ಫಂಕ್ಷನ್ಸ್, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್, ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಎಕ್ಸೆಟ್ರಾ. ಇವೆಲ್ಲ ಇರೋದ್ರಿಂದ ಇದನ್ನು ಪವರ್ಫುಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಾಕಂದರೆ ಈ ಕೇಸ್ ಸೆನ್ಸಿಟಿವ್ ಅನ್ನೋದೇನೆಂದರೆ ಬೋತ್ ಅಪ್ಪರ್ ಕೇಸ್ ಆ್ಯಂಡ್ ಲೋಯರ್ ಕೇಸ್ ಲೆಟರ್ಸ್ ಆರ್ ಡಿಫರೆಂಟ್ ಇನ್ ಪ್ರೋಗ್ರಾಮಿಂಗ್. ಅಂದರೆ ನಾವು ಈ ಪ್ರೋಗ್ರಾಮಿಂಗಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಆ್ಯಡನ್ನು ತೋರಿಸಿದ್ದೀನಿ, ADD ಅಂತ. ಒಂದು ಸ್ಮಾಲ್ ಲೆಟ್ರಲ್ಲಿ ಬರೆದಿದ್ದೀನಿ, ಇನ್ನೊಂದು ಕ್ಯಾಪಿಟಲ್ ಲೆಟ್ರಲ್ಲಿದೆ. ಅದೇನೆಂದರೆ ಅವೆರಡು ವ್ಯಾಲ್ಯೂಸು ವೇರಿಯೇಬಲ್ಸು ಡಿಫ್ರೆಂಟ್ ಇನ್ ದ ಮೀನಿಂಗ್. ಬಟ್ ನಾವು ಜನರಲಾಗಿ ಬುಕ್ಕಲ್ಲಿ ಬರಿಬೇಕಾದ್ರೆ ಯಾವ ರೀತಿಯಾದರೂ ಬರಿತೀವಿ, ಸ್ಮಾಲ್ ಲೆಟರ್ಸಲ್ಲಾದರೂ ಬರಿತೀವಿ ಅಥವಾ ಕ್ಯಾಪಿಟಲ್ ಲೆಟರ್ ಆದರೂ ಬರಿತೀವಿ. ಆದರೆ ಸಿ ಲ್ಯಾಂಗ್ವೇಜಲ್ಲಿ ಇಟ್ ಹ್ಯಾವ್ ದ ಡಿಫ್ರೆಂಟ್ ಮೀನಿಂಗ್. ನೆಕ್ಸ್ಟ್ ಒನ್ ಈಸ್ ಕಂಪೈಲರ್ ಬೇಸ್ಡ್. ಕಂಪೈಲರ್ ಬೇಸ್ಡ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕಂಪೈಲರ್ ಅಂತ ಕರಿತೀವಿ. ಕಂಪೈಲರ್ ಅಂದರೆ ಸಾಫ್ಟ್ವೇರ್. ಅದನ್ನು ಎದಕ್ಕೆ ಯೂಸ್ ಮಾಡ್ತೀವಿ? ಇಟ್ ಕನ್ವರ್ಟ್ಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಲೋ ಲೆವೆಲ್ ಲ್ಯಾಂಗ್ವೇಜ್. ಅಂದರೆ ನಾವು ಬರೆದಿರೋದು ಪ್ರೋಗ್ರಾಮು ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಅದನ್ನು ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡೋಕ್ಕೆ ನಾವೇನು ಯೂಸ್ ಮಾಡ್ತೀವಿ? ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ. ಆ ಸಾಫ್ಟ್ವೇರಿಗೆ ಕಂಪೈಲರ್ ಅಂತ ಕರಿತೀವಿ. ಅದನ್ನು ನಾವು ಸಿ ಈಸ್ ಎ ಕಂಪೈಲರ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಂದರೆ ಕಂಪೈಲ್ ಮಾಡಲಿಂದಲೇ ನಾವು ಸಿ ಪ್ರೋಗ್ರಾಮ್ನ ರನ್ ಮಾಡೋಕ್ಕೆ, ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಇದನ್ನು ಸಿ ಈಸ್ ಎ ಕಂಪೈಲರ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ದಟ್ ಮೀನ್ಸ್ ವಿತೌಟ್ ಕಂಪೈಲೇಷನ್ ನೋ ಸಿ ಪ್ರೋಗ್ರಾಮ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಅಂತ ಕರಿತೀವಿ. ನೆಕ್ಸ್ಟು ಇಟ್ ಈಸ್ ಎ ಸಿಂಟ್ಯಾಕ್ಸ್ ಬೇಸ್ಡ್ ಲ್ಯಾಂಗ್ವೇಜ್. ಅಂದರೆ ಸಿ ಪ್ರೋಗ್ರಾಮ್ ಬರಲಿಕ್ಕೆ ನಮಗೆ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಾವೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡೋದನ್ನ ನಾವೇನಂತ ಕರಿತೀವಿ? ಸಿಂಟ್ಯಾಕ್ಸ್ ಬೇಸ್ಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಗೊತ್ತಾಯ್ತಾ? ಇದಿಷ್ಟು ನಿಮಗೆ ಫೀಚರ್ಸ್ ಆಫ್ ಸಿ ಲ್ಯಾಂಗ್ವೇಜ್. ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಇದು. ನಿಮಗೇನು ಕೇಳ್ಬೋದು? ಎಕ್ಸ್ಪ್ಲೇನ್ ಫೀಚರ್ಸ್ ಆಫ್ ಸಿ ಲ್ಯಾಂಗ್ವೇಜ್ ಅಂತ ಕೇಳ್ಬೋದು. ಗೊತ್ತಾಯ್ತಾ ಇದು? Next concept is basic structure of C program. This is also a very important concept for examination. ಇದನ್ನು ನಿಮಗೆ 5 ಮಾರ್ಕ್ಸು ಅಥವಾ 10 ಮಾರ್ಕ್ಸ್ಗೆ ಕೇಳ್ತಾರೆ. ಓನ್ಲಿ ಏನು ಕೇಳ್ಬೋದು? ರೈಟ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಲೇನ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಅಂತೇಳಿ ಕೇಳ್ಬೋದು. ಈ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಲ್ಲಿ ನಾವು ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯೂಸ್ ಮಾಡಿಕೊಂಡು, ಸಿಂಟ್ಯಾಕ್ಸ್ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಬರಿತೀವಿ. ಆ ಪ್ರೋಗ್ರಾಮ್ ಬರೆಯೋ ಸ್ಟ್ರಕ್ಚರಿಗೆ ನಾವು ಬೇಸಿಕ್ ಸ್ಟ್ರಕ್ಚರ್ ಅಥವಾ ಜನರಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಈ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಲ್ಲಿ ನಮಗೆ ಡಿಫರೆಂಟ್ ಟೈಪ್ಸ್ ಆಫ್ ಸೆಕ್ಷನ್ಸ್ ಇದೆ. ಫಸ್ಟ್ ಒನ್ ಈಸ್ ಡಾಕ್ಯುಮೆಂಟೇಷನ್ ಸೆಕ್ಷನ್, ನೆಕ್ಸ್ಟ್ ಈಸ್ ಲಿಂಕ್ ಸೆಕ್ಷನ್, ನೆಕ್ಸ್ಟ್ ಈಸ್ ಡೆಫಿನಿಷನ್ ಸೆಕ್ಷನ್, ನೆಕ್ಸ್ಟ್ ಈಸ್ ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್, ನೆಕ್ಸ್ಟ್ ಸೆಕ್ಷನ್ ಈಸ್ ಮೇನ್ ಫಂಕ್ಷನ್. ಆಫ್ಟರ್ ಮೇನ್ ಫಂಕ್ಷನ್ ವಿ ಆರ್ ಯೂಸಿಂಗ್ ಓಪನಿಂಗ್ ಬ್ರೇಸ್. ಓಪನಿಂಗ್ ಬ್ರೇಸ್ ಆದಮೇಲೆ ಡಿಕ್ಲರೇಷನ್ ಪಾರ್ಟ್ ಆ್ಯಂಡ್ ಎಕ್ಸಿಕ್ಯೂಟಬಲ್ ಪಾರ್ಟ್, ಕ್ಲೋಸ್ ದ ಬ್ರೇಸ್. ನೆಕ್ಸ್ಟು ಸಬ್ ಪ್ರೋಗ್ರಾಮ್ ಸೆಕ್ಷನ್. ಇದಿಷ್ಟು ನಾವು ಬರೀಬೇಕು ಯಾವುದಕ್ಕೆ? ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್. ನೆಕ್ಸ್ಟು ಇನ್ ಡೀಟೇಲ್ ಆಗಿ 1 by 1 ಸೆಕ್ಷನ್ನ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗೋಣ. ಈಗ ಡಾಕ್ಯುಮೆಂಟೇಷನ್ ಸೆಕ್ಷನ್ ಅಂತ ಇದೆ. ಜನರಲ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಏನು ಮಾಡ್ತೀವಿ? ಬುಕ್ ಸ್ಟಾಲಲ್ಲಿ ಹೋಗಿ ಒಂದು ಬುಕ್ ತೊಗೊಂಬಂದರೆ ಫಸ್ಟ್ ಏನು ಮಾಡ್ತೀವಿ? ನಮ್ಮ ನೇಮು, ಅಡ್ರೆಸ್ಸು, ಕ್ಲಾಸು, ಸಮಥಿಂಗ್ ಎಲ್ಲ ಬರಿತೀವಿ. ಹೌದಾ? ಯಾಕೆ? ಯಾರ್ದು ಬುಕ್ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ. ಅದೇ ಥರ ಇಲ್ಲಿ ನಾವು ಪ್ರೋಗ್ರಾಮ್ ಬರೆದಾಗ ಪ್ರೋಗ್ರಾಮ್ ನೇಮು, ಪ್ರೋಗ್ರಾಮರ್ ನೇಮು, ಪ್ರೋಗ್ರಾಮ್ ಡೀಟೇಲ್ಸು ಮತ್ತು ಪ್ರೋಗ್ರಾಮರ್ ಡೀಟೇಲ್ಸ್ನ ಬರೆಯೋಕ್ಕೆ ಒಂದು ಸೆಕ್ಷನ್ ಯೂಸ್ ಮಾಡ್ತೀವಿ. ಆ ಸೆಕ್ಷನ್ನಿಗೆ ಡಾಕ್ಯುಮೆಂಟೇಷನ್ ಸೆಕ್ಷನ್ ಅಂತ ಕರಿತೀವಿ. ಆ ಡಾಕ್ಯುಮೆಂಟೇಷನ್ ಸೆಕ್ಷನ್ನ ನಾವು ಬರೀಲಿಕ್ಕೆ ಮೆಥಡ್ ಇದೆ. ಯಾವ ರೀತಿ ಅಂದರೆ ಡಬಲ್ ಸ್ಲ್ಯಾಶ್ ಯೂಸ್ ಮಾಡ್ತೀವಿ ಒಂದು, ಇನ್ನೊಂದು /* ಅಂತ ಯೂಸ್ ಮಾಡಿ ಪ್ರೋಗ್ರಾಮ್ ನೇಮು, ಪ್ರೋಗ್ರಾಮರ್ ನೇಮ್ ಬರೆದು // ಅಂತ ಬರಿತೀವಿ. ಇದು ಡಾಕ್ಯುಮೆಂಟೇಷನ್ಸ್ ಬರೆಯೋ ರೀತಿ. ದ ಡಾಕ್ಯುಮೆಂಟೇಷನ್ ಸೆಕ್ಷನ್ ಕನ್ಸಿಸ್ಟ್ ಆಫ್ ಪ್ರೋಗ್ರಾಮ್ ಆ್ಯಂಡ್ ಪ್ರೋಗ್ರಾಮರ್ ಡೀಟೇಲ್ಸ್. ನೆಕ್ಸ್ಟ್ ಸೆಕೆಂಡ್ ಸೆಕ್ಷನ್ ಈಸ್ ಲಿಂಕ್ ಸೆಕ್ಷನ್. ದಿಸ್ ಲಿಂಕ್ ಸೆಕ್ಷನ್ ಲಿಂಕಿಂಗ್ ಬಿಟ್ವೀನ್ ಲೈಬ್ರರಿ ಫಂಕ್ಷನ್ ಟು ಅವರ್ ಪ್ರೋಗ್ರಾಮ್. ಲೈಬ್ರರಿ ಫಂಕ್ಷನ್ಸ್ನ ನಮ್ಮ ಪ್ರೋಗ್ರಾಮಿಗೆ ಇನ್ಕ್ಲೂಡ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ? ಲಿಂಕ್ ಸೆಕ್ಷನ್ನ ಯೂಸ್ ಮಾಡ್ತೀವಿ. ಈ ಲಿಂಕ್ ಸೆಕ್ಷನ್ ಹೆಂಗೆ ಬರಿತೀವಿ ಅಂದರೆ #include ಲೆಸ್ ಬರೆದು stdio.h ಅಂತ ಬರೆದು ಗ್ರೇಟರ್ ದೆನ್ ಸಿಂಬಲ್ನ ಬರಿತೀವಿ. #include ಅಂದರೆ ನಾವು
ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಪುಟ್ ಔಟ್ಪುಟ್ ಫೈಲ್ಸ್ನ ಅಥವಾ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ನ ನಮ್ಮ ಪ್ರೋಗ್ರಾಮಿಗೆ ಇನ್ಕ್ಲೂಡ್ ಮಾಡ್ಕೊತೀವಿ. ಅದನ್ನು ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ಬರಿತೀವಿ. stdio.h ಅಂದರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಎಂಟರ್ ಫೈಲ್ಸ್. ನೆಕ್ಸ್ಟ್ ಒನ್ ಈಸ್ ಡೆಫಿನಿಷನ್ ಸೆಕ್ಷನ್. Definition section defines all the symbolic constant values used in the program. ಪ್ರೋಗ್ರಾಮಲ್ಲಿ ಸಿಂಬಾಲಿಕ್ ಕಾನ್ಸ್ಟೆಂಟ್ನ ಯೂಸ್ ಮಾಡಿದರೆ ನಾವೇನು ಬರಿತೀವಿ, ಡೆಫಿನಿಷನ್ ಸೆಕ್ಷನ್ನ ಬರಿತೀವಿ. ಡೆಫಿನಿಷನ್ ಸೆಕ್ಷನ್ ಬರಲಿಕ್ಕೆ ಆ್ಯಶ್ ಡಿಫೈನ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಆ್ಯಶ್ ಡಿಫೈನ್ PI 3.142. ಈಗ ನಮಗೆ ಪೈ ವ್ಯಾಲ್ಯೂ, ಪೈ ಅಂತ ಸಿಂಬಲ್ ಇದೆ. ಆ ಪೈ ಸಿಂಬಲ್ ವ್ಯಾಲ್ಯೂ 22/7 ಅಥವಾ 3.142 ಅಂತ ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂನ ನಮ್ಮ ಪ್ರೋಗ್ರಾಮಿಗೆ, ಈಗ ಫಾರ್ ಎಕ್ಸಾಂಪಲ್ ರೈಟ್ ಸಿ ಪ್ರೋಗ್ರಾಮ್ ಟು ಫೈಂಡ್ ಏರಿಯಾ ಆಫ್ ಸರ್ಕಲ್ ಅಂತ ಕೇಳಿದರು. ಏರಿಯಾ ಆಫ್ ಸರ್ಕಲ್ಲು ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆ ಫಾರ್ಮುಲಾ ಇರೋದು πr². ಇಲ್ಲಿ ಆರ್ ಅಂದರೆ ರೇಡಿಯಸ್ಸು, ಪೈ ಅಂದರೆ ಸಿಂಬಾಲಿಕ್ ಕಾನ್ಸ್ಟೆಂಟು. ಆ ಕಾನ್ಸ್ಟೆಂಟ್ ವ್ಯಾಲ್ಯೂನ ನಾವೇನು ಮಾಡಬೇಕು, ಡಿಫೈನ್ ಮಾಡಬೇಕು. ಅಂದರೆ ಈ ಪೈ ಸಿಂಬಲ್ಲು ನಮಗೆ ಕೀಬೋರ್ಡಲ್ಲಿ ಇಲ್ಲ, ಹಂಗಾಗಿ ಏನು ಮಾಡ್ತೀವಿ, ಇದನ್ನು ಫಸ್ಟಿಗೆ ಡಿಫೈನ್ ಮಾಡ್ತೀವಿ. ಹ್ಯಾಶ್ ಡಿಫೈನ್ ಪೈ 3.142 ಅಂತ. ನೆಕ್ಸ್ಟು ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್. ಅಂದರೆ ನಮಗೆ ಲೋಕಲ್ ವೇರಿಯೇಬಲ್ಸು ಮತ್ತು ಗ್ಲೋಬಲ್ ವೇರಿಯೇಬಲ್ಸ್ ಅಂತ ಬರ್ತವೆ. ಬಿಫೋರ್ ಮೇನ್ ಫಂಕ್ಷನ್ ಬರೆಯೋಕ್ಕಿಂತ ಮುಂಚೆ ನಾವೇನಾದರೂ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಿದರೆ ಅವನ್ನ ಗ್ಲೋಬಲ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಬಿಫೋರ್ ಮೇನ್ ಫಂಕ್ಷನ್ ಯಾವುದಾದ್ರೂ ವೇರಿಯೇಬಲ್ಸ್ನ ಡಿಫೈನ್ ಮಾಡಿದರೆ ಅವು ಗ್ಲೋಬಲ್ ವೇರಿಯೇಬಲ್ಸ್. ಮೇನ್ ಫಂಕ್ಷನ್ ಒಳಗಡೆ ನಾವೇನಾದರೂ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡಿದರೆ ಅವನ್ನ ಲೋಕಲ್ ವೇರಿಯೇಬಲ್ ಡಿಕ್ಲರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಮೇನ್ ಫಂಕ್ಷನ್. ಮೇನ್ ಫಂಕ್ಷನ್ ಇಸ್ ದ ಕಂಪಲ್ಸರಿ ಸೆಕ್ಷನ್ ಇನ್ ದ ಪ್ರೋಗ್ರಾಮ್. ಅಂದರೆ ನಮಗೆ ಯಾವುದೇ ಸಿ ಪ್ರೋಗ್ರಾಮ್ ಬರಲಿ, ಮೇನ್ ಫಂಕ್ಷನ್ನು ಕಂಪಲ್ಸರಿಯಾಗಿ ಬೇಕೇ ಬೇಕು. ಈ ಮೇನ್ ಫಂಕ್ಷನ್ ಇಲ್ಲ ಅಂದರೆ ಪ್ರೋಗ್ರಾಮು ರನ್ ಆಗಲ್ಲ. ನೀವು ಯಾವುದೇ ಸೆಕ್ಷನ್ ಬಿಟ್ರೂ ನಡೀತದೆ, ಮೇನ್ ಫಂಕ್ಷನ್ ಮಾತ್ರ ಕಂಪಲ್ಸರಿ ಬರೀಲೇಬೇಕು. ನೆಕ್ಸ್ಟು ಡಿಕ್ಲರೇಷನ್ ಪಾರ್ಟ್. ಈ ಡಿಕ್ಲರೇಷನ್ ಪಾರ್ಟಲ್ಲಿ ಏನು ಮಾಡ್ತೀವಿ, ಡಿಕ್ಲೇರ್ಸ್ ಆಲ್ ದ ವೇರಿಯೇಬಲ್ಸ್ ಯೂಸ್ಡ್ ಇನ್ ದ ಎಕ್ಸಿಕ್ಯೂಟಬಲ್ ಪಾರ್ಟ್. ಅಂದರೆ ಪ್ರೋಗ್ರಾಮಿಗೆ ಯಾವ್ಯಾವ ವೇರಿಯೇಬಲ್ಸ್ ಬೇಕೋ ಅವೆಲ್ಲ ವೇರಿಯೇಬಲ್ಸ್ನ ನಾವು ಡಿಕ್ಲೇರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಎಕ್ಸಿಕ್ಯೂಟಬಲ್ ಪಾರ್ಟ್. ಎಕ್ಸಿಕ್ಯೂಟಬಲ್ ಪಾರ್ಟ್ ಅಂದರೆ ಅಟ್ಲೀಸ್ಟ್ ಒನ್ ಸ್ಟೇಟ್ಮೆಂಟ್ ಇನ್ ದ ಎಕ್ಸಿಕ್ಯೂಟಬಲ್ ಪಾರ್ಟ್. ಅಂದರೆ ನಾವು ಯಾವುದಾದ್ರೂ ಫಾರ್ಮುಲಾ, ಡಿಸ್ಪ್ಲೇ ಸ್ಟೇಟ್ಮೆಂಟು ಬರೆಯೋಕ್ಕೆ ಎಕ್ಸಿಕ್ಯೂಟಬಲ್ ಪಾರ್ಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಇವೆರಡನ್ನೂ ಏನು ಮಾಡ್ತೀವಿ, ದೀಸ್ ಟು ಪಾರ್ಟ್ಸ್ ಮಸ್ಟ್ ಬಿ ಅಪಿಯರ್ ಬಿಟ್ವೀನ್ ದ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ರೇಸ್. ಅಂದರೆ ಮೇನ್ ಫಂಕ್ಷನ್ ಬರೆದಾದ್ಮೇಲೆ ಓಪನಿಂಗ್ ಬ್ರೇಸ್ ಬರ್ತೀವಿ. ಓಪನಿಂಗ್ ಬ್ರೇಸ್ ಆದಮೇಲೆ ಲೋಕಲ್ ವೇರಿಯಬಲ್ ಡಿಕ್ಲರೇಷನ್, ನೆಕ್ಸ್ಟ್ ಅದಾದಮೇಲೆ ಎಕ್ಸಿಕ್ಯೂಟಬಲ್ ಪಾರ್ಟ್, ನೆಕ್ಸ್ಟು ಕ್ಲೋಸಿಂಗ್ ದ ಬ್ರೇಸು. ಇದಿಷ್ಟು ಯೂಸ್ ಮಾಡ್ತೀವಿ. ನೆಕ್ಸ್ಟು ಎವರಿ ಸ್ಟೇಟ್ಮೆಂಟ್ ಇನ್ ದ ಡಿಕ್ಲರೇಷನ್ ಆ್ಯಂಡ್ ಎಕ್ಸಿಕ್ಯೂಟಬಲ್ ಪಾರ್ಟ್ ಎಂಡ್ ವಿತ್ ಎ ಸೆಮಿಕೋಲನ್ನಿಂದ ಎಂಡ್ ಮಾಡ್ತೀವಿ. ಇದು ನಿಮಗೆ ಏನು ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಈ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಯೂಸ್ ಮಾಡಿಕೊಂಡು ಒಂದೆರಡು ಪ್ರೋಗ್ರಾಮ್ನ ನಾವಿಲ್ಲಿ ಏನು ಮಾಡೋಣ, ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಅಲ್ಲಿ ಫೈಂಡ್ ಸಮ್ ಆಫ್ ಗಿವನ್ 2 ನಂಬರ್ಸ್. ನಮಗೆ ಪ್ರಾಬ್ಲಮ್ ಅಥವಾ ಪ್ರೋಗ್ರಾಮ್ ಕೊಟ್ಟಿರೋದು ಯಾವುದು, ಪ್ರೋಗ್ರಾಮ್ ಟು ಫೈಂಡ್ ಸಮ್ ಆಫ್ 2 ನಂಬರ್ಸ್. ಅಂದರೆ 2 ವ್ಯಾಲ್ಯೂ ತೊಗೋಬೇಕು, 2 ವ್ಯಾಲ್ಯೂನ ಆ್ಯಡ್ ಮಾಡಿ ಇನ್ನೊಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡಬೇಕು. ಫಸ್ಟಿಗೆ ನಾವೇನು ಬರ್ತೀವಿ, ಡಾಕ್ಯುಮೆಂಟೇಷನ್ ಸೆಕ್ಷನ್ ಬರ್ತೀವಿ, /* ಯೂಸ್ ಮಾಡಿ ಸಿ ಪ್ರೋಗ್ರಾಮ್ ಟು ಫೈಂಡ್ ಸಮ್ ಆಫ್ ಗಿವನ್ 2 ನಂಬರ್ಸ್ ಅಂತ. ನೆಕ್ಸ್ಟ್ ಏನು ಮಾಡೀವಿ, // ಅಂತ ಯೂಸ್ ಮಾಡಿವಿ. ನೆಕ್ಸ್ಟು ಅದಾದಮೇಲೆ ಲಿಂಕ್ ಸೆಕ್ಷನ್ ಬರ್ತೀವಿ. ಲಿಂಕ್ ಸೆಕ್ಷನ್ ಏನು, ಹ್ಯಾಶ್ ಇನ್ಕ್ಲೂಡ್ stdio.h. ನೆಕ್ಸ್ಟ್ ಅದಾದಮೇಲೆ ಮೇನ್ ಫಂಕ್ಷನ್ ಆದಮೇಲೆ ಓಪನಿಂಗ್ ಬ್ರೇಸ್ ಆದಮೇಲೆ ಇಂಟ್ a, b, ಸಮ್ ಅಂತ ಬರ್ತೀವಿ. a, b ಅನ್ನೋವಿಲ್ಲಿ ಇನ್ಪುಟ್ ವೇರಿಯೇಬಲ್ಸ್, ಸಮ್ ಅನ್ನೋದು ಔಟ್ಪುಟ್ ವೇರಿಯೇಬಲ್. ನೆಕ್ಸ್ಟು ಕ್ಲಿಯರ್ ಸ್ಕ್ರೀನ್ ಅಂತ ಬರ್ತೀವಿ. ಕ್ಲಿಯರ್ ಸ್ಕ್ರೀನ್ ಅಂದರೆ ಇಟ್ ವಿಲ್ ಕ್ಲಿಯರ್ ಆಲ್ ದ ಎಕ್ಸಿಕ್ಯೂಟೆಡ್ ಪಾರ್ಟ್. ಅಂದರೆ ನಾವು ಬಿಫೋರ್ ಪ್ರೋಗ್ರಾಮ್ ಬರೋಕ್ಕೆ ಮುಂಚೆ ಏನಾದರೂ ಎಕ್ಸಿಕ್ಯೂಟ್ ಮಾಡಿದರೆ ಅವನ್ನೇನು ಮಾಡ್ತದೋ ಸ್ಕ್ರೀನ್ನ ಕ್ಲಿಯರ್ ಮಾಡುತ್ತೆ. ನೆಕ್ಸ್ಟು ಪ್ರಿಂಟ್ ಎಫ್ ಅನ್ನೋದು ಔಟ್ಪುಟ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಔಟ್ಪುಟ್ಟಲ್ಲಿ ಎಂಟರ್ ಗಿವನ್ 2 ನಂಬರ್ಸ್, ನಾವು ಇದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಫಸ್ಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟಲ್ಲಿ ಏನು ಬರೆದಿರ್ತೀವೋ ಅದು ನಮಗೆ ಏನಾಗುತ್ತೆ, ಪ್ರಿಂಟ್ ಆಗುತ್ತೆ. ನೆಕ್ಸ್ಟು ಪ್ರಿಂಟ್ ಎಫ್ ಅನ್ನೋದು ಔಟ್ಪುಟ್ ಸ್ಟೇಟ್ಮೆಂಟ್, ಸ್ಕ್ಯಾನ್ ಎಫ್ ಅನ್ನೋದು ಇನ್ಪುಟ್ ಸ್ಟೇಟ್ಮೆಂಟ್ ಏನು ಮಾಡುತ್ತೆ, ನಾವು ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡುತ್ತೆ. ನಾವು ಯಾವ ವ್ಯಾಲ್ಯೂಸ್ ಕೊಡ್ತೀವೋ ಆ ವ್ಯಾಲ್ಯೂಸ್ನ ಅಕ್ಸೆಪ್ಟ್ ಮಾಡುತ್ತೆ.
ಸ್ಕ್ಯಾನ್ ಎಫ್ ಅಂತ ಬರೆದು ಪ್ಯಾರಂಥಸಿಸ್ ಬರೆದು ಡಬಲ್ ಕೋಟ್ಸಲ್ಲಿ ಪರ್ಸೆಂಟೇಜ್ ಡಿ ಅಂತ ಬರ್ತೀವಿ. ಈ ಪರ್ಸೆಂಟೇಜ್ ಡಿ ನಾವೇನು ಡಾಟಾ ಮಾಡಿಫೈಯರ್ಸ್ ಅಂತ ಕರಿತೀವಿ. ಈ ಡಾಟಾ ಮಾಡಿಫೈಯರ್ಸು ನಾವು ಡಾಟಾ ಟೈಪ್ ಯಾವ್ದು ಬರೆದಿರ್ತೀವೋ ಆ ಡಾಟಾ ಟೈಪ್ ಪ್ರಕಾರ ನಾವೇನು ಮಾಡ್ತೀವಿ, ಡಾಟಾ ಮಾಡಿಫೈಯರ್ನ ಬರಿತೀವಿ. ಡಾಟಾ ಮಾಡಿಫೈಯರು ಇನ್ಪುಟ್ ವೇರಿಯೇಬಲ್ಸ್ ಎಷ್ಟಿರ್ತಾವೋ ಅಷ್ಟು ಡಾಟಾ ಮಾಡಿಫೈಯರ್ಸ್ನ ಬರಿತೀವಿ. ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ ಅಡ್ರೆಸ್ ಆಫ್ ಎ ಅಡ್ರೆಸ್ ಆಫ್ ಬಿ ಅಂದರೆ ಆ ಎರಡು ವ್ಯಾಲ್ಯೂಸಿಗೂ ವ್ಯಾಲ್ಯೂ ಕೊಡ್ರಿ ಅಂತ. ನೆಕ್ಸ್ಟ್ ಏನು ಬರ್ತೀವಿ, ಫಾರ್ಮ್ಲೈನು ಸಮ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ. ನೆಕ್ಸ್ಟ್ ಏನು ಬರ್ತೀವಿ, ಪ್ರಿಂಟ್ ಎಫ್ ಸಮ್ ವ್ಯಾಲ್ಯೂ ಅಂದರೆ ನಾವೇನು ಸಮ್ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ ಆ ಸಮ್ ವ್ಯಾಲ್ಯೂನ ಇದೇನು ಮಾಡುತ್ತೆ, ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟು ಗೆಟ್ ಕ್ಯಾರೆಕ್ಟರ್ ಫಂಕ್ಷನ್ ಅಂತ ಬರ್ತೀವಿ, ಗೆಟ್ ಸಿ ಹೆಚ್ ಅಂತ. ಈ ಗೆಟ್ ಸಿ ಹೆಚ್ ಏನದು ಏನು ಮಾಡುತ್ತೆ, ನಾವು ಎಕ್ಸಿಕ್ಯೂಟ್ ಮಾಡಿದಾಗ ಔಟ್ಪುಟ್ ಸ್ಕ್ರೀನ್ನ ನಮಗೆ ಡಿಸ್ಪ್ಲೇ ಮಾಡುತ್ತೆ. ಇದು ನೆಕ್ಸ್ಟ್ ಅದಾದಮೇಲೆ ಕ್ಲೋಸಿಂಗ್ ಬ್ರೇಸ್ ಬರ್ತೀವಿ. ಇದು ನಿಮಗೆ ಫಸ್ಟ್ ಸಿ ಪ್ರೋಗ್ರಾಮ್ ಎಕ್ಸಾಂಪಲ್. ಸೆಕೆಂಡ್ ಒನ್ನಲ್ಲಿ ಸಿ ಪ್ರೋಗ್ರಾಮ್ ಟು ಫೈಂಡ್ ಸಮ್ ಅಂಡ್ ಅವರೇಜ್ ಆಫ್ ಗಿವನ್ 3 ನಂಬರ್ಸ್. 3 ವ್ಯಾಲ್ಯೂ ತೊಗೊಂಡು ಸಮ್ ಮಾಡಿ ಅದರ ಅವರೇಜ್ನ ಕಂಡುಹಿಡಿಯೋ ಪ್ರೋಗ್ರಾಮ್. ಸೇಮ್ ಇಲ್ಲೇನು ಮಾಡಿದ್ದೀವಿ, ಫಸ್ಟು ಡಾಕ್ಯುಮೆಂಟೇಷನ್ ಸೆಕ್ಷನ್ ಪ್ರೋಗ್ರಾಮ್ ನೇಮ್ ಬರ್ತೀವಿ. ನೆಕ್ಸ್ಟ್ ಅದಾದಮೇಲೆ ಲಿಂಕ್ ಸೆಕ್ಷನ್ include stdio.h ಅಂತ ಬರ್ತೀವಿ. ನೆಕ್ಸ್ಟು ಮೇನ್ ಫಂಕ್ಷನ್ ಆದಮೇಲೆ ಓಪನಿಂಗ್ ಬ್ರೇಸ್ ಆದಮೇಲೆ ಇಂಟ್ ಎ ಬಿ ಸಿ ಸಮ್. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ, ಫ್ಲೋಟ್ ಅವರೇಜ್ ಅಂತ ತೊಗೊಂಡು ಇಲ್ಲಿ ಇಂಟಲ್ಲೇ ಡಿಕ್ಲೇರ್ ಮಾಡಿಲ್ಲ. ಇಂಟೀಜರ್ ಅಂದರೆ ವಿತೌಟ್ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ ಇದ್ದರೆ ನಾವು ಇಂಟೀಜರ್ ಡಾಟಾ ಟೈಪ್ ತೊಗೊತೀವಿ. ಇಲ್ಲಿ ನಾವು ಅವರೇಜ್ ಕಂಡುಹಿಡಿದಾಗ ಅದೇನು ಬರುತ್ತೆ, ನಮಗೆ ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂ ಬರ್ಬೋದು. ಹಂಗಾಗಿ ನಾವೇನು ಮಾಡಿವಿ, ಫ್ಲೋಟ್ ಅಂತ ಡಿಕ್ಲೇರ್ ಮಾಡಿವಿ. ನೆಕ್ಸ್ಟು ಪ್ರಿಂಟ್ ಎಫಲ್ಲಿ ಎಂಟರ್ ಗಿವನ್ 3 ನಂಬರ್ಸ್. ಅಲ್ಲಿ ಏನು ಮಾಡಿವಿ, 3 ವ್ಯಾಲ್ಯೂಸ್ ತೊಗೊಂಡಿರೋದ್ರಿಂದ ಇಲ್ಲಿ 3 ಡಾಟಾ ಮಾಡಿಫೈಯರ್ಸ್ ಬರ್ತೀವಿ. ಡಬಲ್ ಕೋಟ್ಸಲ್ಲಿ ಕಂಟಿನ್ಯೂಸ್ ಆಗಿ ಪರ್ಸೆಂಟೇಜ್ ಡಿ ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ ಅಡ್ರೆಸ್ ಆಫ್ ಎ ಅಡ್ರೆಸ್ ಆಫ್ ಬಿ ಅಡ್ರೆಸ್ ಆಫ್ ಸಿ ಅಂತ ಬರ್ತೀವಿ. ನೆಕ್ಸ್ಟ್ ಅದಾದಮೇಲೆ ಫಾರ್ಮುಲಾ ಬರ್ತೀವಿ, ಸಮ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ. ಅಂದರೆ ಇದು ಸಮ್ ಕ್ಯಾಲ್ಕುಲೇಟ್ ಮಾಡೋದು. ನೆಕ್ಸ್ಟು ಅವರೇಜ್ ಈಸ್ ಈಕ್ವಲ್ ಟು ಏನದು, ಸಮ್ ಡಿವೈಡೆಡ್ ಬೈ 3 ಅಂದರೆ ಸಮ್ ಕ್ಯಾಲ್ಕುಲೇಟ್ ಮಾಡಿದ್ದು ಅದನ್ನು 3ಇಂದ ಡಿವೈಡ್ ಮಾಡಿದಾಗ ನಮಗೇನು ಬರುತ್ತೆ, ಅವರೇಜ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಪ್ರಿಂಟ್ ಎಫ್ ಸಮ್ ವ್ಯಾಲ್ಯೂ, ಅದು ಏನು ಮಾಡುತ್ತೆ, ಸಮ್ ವ್ಯಾಲ್ಯೂನ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ಪ್ರಿಂಟ್ ಎಫ್ ಅವರೇಜ್ನ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟು ಗೆಟ್ ಸಿ ಹೆಚ್, ನೆಕ್ಸ್ಟು ಕ್ಲೋಸಿಂಗ್ ಬ್ರೇಸ್. ಇದು ನಿಮಗೆ ಸೆಕೆಂಡ್ ಸಿ ಪ್ರೋಗ್ರಾಮ್. ಇದಿಷ್ಟು ನಿಮಗೆ ಈ ವಿಡಿಯೋದಲ್ಲಿ ಅಂದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಡೆಫಿನಿಷನ್, ಹಿಸ್ಟ್ರಿ, ಫೀಚರ್ಸ್ ಆ್ಯಂಡ್ ಬೇಸಿಕ್ ಸ್ಟ್ರಕ್ಚರ್ ಆಫ್